ಲೇ ಕೆಂಚೆ ಒಂದ್ ನಂಬರ್ ಹೇಳ್ತೀನಿ ಬರ್ಕೊಳೆ. 81 ಏನು ಅಂತ ಎತ್ಬಿಟ್ರ ನಿನ್ನ. 97 ಆಯ್ಯ ಕಿತ್ತೋದ್ ನನ್ನ ಮಗನೇ ನೀನು. 80 ಲೋ ನಿನ್ಗಿಂತ ಬೇಕಲ್ಲ. 94 ಲೋ ನೀನೇನ್ ಸಾಚ ಅಂದ್ಬಿಟ್ಟು ನೀನ್ ಹೇಳ್ತಾ ಇದ್ಯಾ. 48 ಎದೋಗಲ್ಲ ಈ ಸಡೆ ಇಡು ಫೋನು. ನಂಬರ್ ಹೇಳ. ನಂಬರ್ ಹೇಳ. ಹೇಳು ಹೇಳು. 81 ಏನು ಅಂತ ಎತ್ಬಿಟ್ರು. 97 ಕಿತ್ತೋದ್ ನನ್ನ ಮಗನೇ. 810 ನಿನ್ಗಿಂತ ಬೇಕಾ. 94 ಲೋ ನೀನೇನ್ ಸಾಚ ಅಂತ ಹೇಳ್ತಿದ್ಯಾ. 48 ಎದ್ದೋಗೋಲೆ ಸಡೆ. ಕರೆಕ್ಟ್ ಆಗಿದ್ಯಾ ನಂಬರು. ಕಂದ ಏನ್ ಓದಿದ್ರು ನೀನು. ನಾನಾ ಡಿಗ್ರಿ. ನಿಮ್ಮ ಅಪ್ಪ ಕಷ್ಟ ಬಿದ್ದು ಡಿಗ್ರಿ ಮಾಡು ಅಂತ ಕಾಲೇಜ್ ಕಳ್ಸಿ ನೀನ್ ಬುಗ್ರಿನ ಬಿಡ್ತಾ ಇದ್ದೆ. ನೀನ್ ನಂಬರ್ ಬರ್ಕೊಳ್ಳಿ ಅಂದ್ರೆ ನಾನ್ ಮಾತಾಡಿದೆಲ್ಲ ಬರ್ಕೊಂಡಿದ್ದೀನಿ ಗೂಬೆ. ಅದ್ರಲ್ಲಿ ಬೇರೆ ಆ ಹುಡುಗನ್ ಬೇರೆ ಹೇಳ್ಕೊಡ್ತಾ ಇದ್ಯಾ. ನೀನ್ ಆ ಹುಡುಗ ಇನ್ನೇನ್ ಕಲಿತವನು, ಅವನೇನ್ ಉದಾರ ಆಯ್ತನೋ. ಸೂರಿ ಏನೇ ಆದ್ರೂ ನಮ್ಮ ಅಪ್ಪ ಅಮ್ಮ ಗ್ರೇಟ್ ಅಲ್ವಾ. ಹೌದು, ನಿನ್ ದೃಷ್ಟಿಲಿ ನಿಮ್ಮಪ್ಪ ಆದ್ರೆ ನಿನ್ಗೆ ದೇವ್ರು, ನಿಮ್ಮಮ್ಮ ಮುದ್ದಾಗಿ ಸಾಕಿರೋ ದೇವತೆ. ಈ ಪ್ರಪಂಚದಲ್ಲಿ ತುಂಬಾ ನೋವು ಅನ್ಭವಿಸ್ತಾ ಇರೋದು ಅದು ನಿಮ್ಮ ಅಣ್ಣ. ಅತಿ ಬುದ್ಧಿವಂತಲು ನಿಮ್ಮ ಅಕ್ಕ. ಜಗತ್ತಲ್ಲಿ ಸಕ್ಸಸ್ಫುಲ್ ಪರ್ಸನ್ ಅದು ನಿಮ್ ಭಾವ. ಜಗತ್ತಲ್ಲೇ ಯಾರಿಗೂ ಸಿಗ್ದಿರೋ ರಾಕ್ಷಸಿ ಅದು ನಿನಗೆ ಸಿಕ್ಬಿಟ್ಟವಳೆ, ಅದು ನಿಮ್ಮತ್ತೆ ಅಂದ್ರೆ ನಮ್ಮಮ್ಮ. ಈ ಪ್ರಪಂಚದಲ್ಲೇನೆ ಅತಿ ದೊಡ್ಡ ಸೈಲೆಂಟ್ ಕಿಲ್ಲರು ಅದು ನಿನ್ ನಾದ್ನಿ ಅಂದ್ರೆ ನನ್ ತಂಗಿ. ಈ ಜಗತ್ತಲ್ಲೇ ಅತಿ ಮೋಸ್ಕಾರ ಅದು ನಿನ್ ಮೈದ್ನ ಅಂದ್ರೆ ಅದು ನನ್ ತಮ್ಮ. ಈ ಪ್ರಪಂಚದಲ್ಲಿ ಅತಿ ಸಂತೋಷವಾಗಿರೋದು ಅದು ನಮ್ಮನೆ ಪಕ್ಕದ ಮನೆ. ಇನ್ನ ಹೋದ್ರೆ ಕಿತ್ತೋದ್ ನನ್ ಮಗ, ಡಬ್ಬ ನನ್ ಮಗ, ಕಚಡ ನನ್ ಮಗ, ಯಾವನ್ಗೂ ಸಿಗದೆ ಇರೋ ಕಚಡ, ಕಂತ್ರಿ, ಕಜ್ಜಿ, ನಾಯಿ, ಲೋಫರ್ ಅದು ನಾನು ಅಂದ್ರೆ ನಿನ್ ಗಂಡ. ಇದು ತಟ್ಟೆ, ಇದು ಕೊಡಿದ್ರೆ ಇದರಿಂದನೇ ಸೌಂಡ್ ಬರ್ತದೆ. ಇವಳು ನನ್ನ ಹೆಂಡತಿ, ಇವಳು ಕೊಡಿದ್ರೆ ಇವ್ರ ಸಂಬಂಧಿಕರೆಲ್ಲ ಬರ್ತಾರೆ. ಅಡಿಗೆ ಏನ್ ಮಾಡಿದ್ಯಲ್ಲ, ಹೊಟ್ಟೆ ಸಿಟ್ಟೈತೆ, ಬೇಗ ತಗೊಂಬರಲಿ. ಸರಿ ಇವತ್ತು ಪಿಜ್ಜಾ ಬರ್ಗರ್ ಎಲ್ಲ ಆರ್ಡರ್ ಮಾಡ್ಬಿಟ್ಟಿದೀನಿ. ನನ್ ಕಡೆಯಿಂದ ನಿನಗೆ ಫುಲ್ ಎಣ್ಣೆ ಪಾರ್ಟಿ ಇವತ್ತು. ಯಾವ ಖುಷಿಗಪ್ಪ? ಅಯ್ಯೋ ಪಕ್ಕದ ಮನೆ ಸಿಂಚಿಗೆ 50 ಲಕ್ಷ ಲಾಟ್ರಿ ಹೊಡೆದಿದ್ದೀರಿ. ಪಕ್ಕದ ಮನೆಯವ್ರು ಲಾಟ್ರಿ ಹೊಡೆದಿರೋದಕ್ಕೆ ನೀನ್ ಇಷ್ಟೊಂಥರ ಖುಷಿಯಾಗಿದ್ಯಾ? ಅಯ್ಯೋ ಅವಳಿಗೆ ಲಾಟ್ರಿ ಹೊಡಿತು ಅಂತ ಖುಷಿಗೆ ನಾನು ಪಾರ್ಟಿ ಕೊಡಿಸ್ತಾ ಇಲ್ಲ, ಅವಳು ಕೊಡ್ದಿರೋ ಲಾಟ್ರಿ ಟಿಕೆಟೇ ಕಳ್ದಾಕೊಂಡ್ಬಿಟ್ಟವಳೆ. ಅದೇ ಖುಷಿ ಫುಲ್ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನಂಗೆ ಕೆಲ್ಸಾನು ಬೇಡ, ಈ ಜೀವನಾನು ಬೇಡ. ಯಾರು ನೀವು? ಸರ್ ನಮಸ್ತೆ, ಸೆನ್ಸಸ್ ಇಂದ ಬಂದಿರೋದು ಸರ್. ಹೇಳಿ. ಮದ್ವೆ ಆಗಿದೆ ಸರ್? ಅದೇ ಆಯ್ತಾ ಇಲ್ಲ. ಅಯ್ಯೋ ಯಾಕೆ ಸರ್? ನನ್ನ ಹೆಂಡತಿ ಒಪ್ಕೋತಾ ಇಲ್ಲ ಸರ್. ಎರಡನೇ ಮದ್ವೆಗೆ ಯಾವ ಹೆಂಡತಿ ಒಪ್ಕೋತಾ ಸರ್? ಇಲ್ಲ, ನನ್ನ ಎರಡನೇ ಹೆಂಡತಿನೇ ಒಪ್ಕೋತಾ ಇಲ್ಲ. ಹಾಗಾದ್ರೆ ನೀವು 3ನೇ ಮದ್ವೆನ ಸರ್ ಮಾಡ್ಕೋತಾ ಇರೋದು? 4ನೇ ಮದ್ವೆ ಆಗ್ತಾ ಇರೋದು. ಅಲ್ಲ ಸರ್, 4ನೇ ಮದ್ವೆ ಮಾಡ್ಕೊಳಕ್ಕೆ ಎರಡನೇ ಹೆಂಡತಿ ಯಾಕೆ ಸರ್ ಪರ್ಮಿಷನ್ ಕೊಡ್ತಾ ಇಲ್ಲ? ಮೊದಲನೇ ಹೆಂಡತಿ 3ನೇ ಹೆಂಡತಿ ಒಪ್ಕೊಂಡ್ಬಿಟ್ಟವಳೆ, ಎರಡನೇ ಹೆಂಡತಿ ಒಪ್ಕೋತಾ ಇಲ್ಲ. ಹಾಗಾದ್ರೆ ನಿಮ್ ಎರಡನೇ ಹೆಂಡತಿ ಯಾಕೆ ಸರ್ ಒಪ್ಕೋತಾ ಇಲ್ಲ? ಇವಳು ನನ್ ಮೊದಲನೇ ಮದ್ವೆಗೆ ಒಪ್ಕೊಂಡಿರ್ಲಿಲ್ಲ. ಅದ್ ಹೆಂಗೋಳು ನಿಮ್ಗೆ ಎರಡನೇ ಹೆಂಡತಿ ಆಯ್ತಾಳೆ ಸರ್? ಏನಿಲ್ಲ ರೀ, ಸಿಂಪಲ್. ಮೊದಲನೇ ಒಳ್ಳೆ ನಾನು ಎರಡನೇ ಸತಿ ಮದ್ವೆ, ಎರಡನೇ ಒಳ್ಳೆ ನಂಗೆ ಕೆಲ್ಸಾನು ಬೇಡ, ಈ ಜೀವನಾನು ಬೇಡ. ಇದನ್ನೆಲ್ಲಾನು ಮನೆ ಓನರ್ನ ಕೇಳ್ಬೇಕು. ಪ್ಲಂಬಿಂಗ್ ಕೆಲಸ ಮಾಡಕ್ ಬಂದಿರೋ ನನ್ನಲ್ಲ. ಅಡಿಗೆ ಏನ್ ಮಾಡಿದ್ಯಲ್ಲ, ಹೊಟ್ಟೆ ಸಿಟ್ಟೈತೆ, ಬೇಗ ತಗೊಂಬರಲಿ. ಸರಿ ಇವತ್ತು ಪಿಜ್ಜಾ ಬರ್ಗರ್ ಎಲ್ಲ ಆರ್ಡರ್ ಮಾಡ್ಬಿಟ್ಟಿದೀನಿ. ನನ್ ಕಡೆಯಿಂದ ನಿನಗೆ ಫುಲ್ ಎಣ್ಣೆ ಪಾರ್ಟಿ ಇವತ್ತು. ಯಾವ ಖುಷಿಗಪ್ಪ? ಅಯ್ಯೋ ಪಕ್ಕದ ಮನೆ ಸಿಂಚಿಗೆ 50 ಲಕ್ಷ ಲಾಟ್ರಿ ಹೊಡೆದಿದ್ದೀರಿ. ಪಕ್ಕದ ಮನೆಯವ್ರು ಲಾಟ್ರಿ ಹೊಡೆದಿರೋದಕ್ಕೆ ನೀನ್ ಇಷ್ಟೊಂಥರ ಖುಷಿಯಾಗಿದ್ಯಾ? ಅಯ್ಯೋ ಅವಳಿಗೆ ಲಾಟ್ರಿ ಹೊಡಿತು ಅಂತ ಖುಷಿಗೆ ನಾನು ಪಾರ್ಟಿ ಕೊಡಿಸ್ತಾ ಇಲ್ಲ, ಅವಳು ಕೊಡ್ದಿರೋ ಲಾಟ್ರಿ ಟಿಕೆಟೇ ಕಳ್ದಾಕೊಂಡ್ಬಿಟ್ಟವಳೆ. ಅದೇ ಖುಷಿ ಫುಲ್ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಯಾಕೆ ಗವ ಬೇಜಾರಾಗಿದ್ದೀರಾ? ಏನು ಅಂತ ಹೇಳೋಣ, ನಿನ್ ತಂಗಿಗೆ ನಾನ್ ಲವ್ ಮಾಡ್ತಾ ಇರೋ ಹುಡುಗಿ ಯಾರು ಅಂತ ಗೊತ್ತಾಗ್ಬಿಟ್ಟಿದೆ. ಹೌದಾ? ಯಾರು ಬಾವ ಹುಡುಗಿ?
ಯಾರು ಅಂತ ಹೇಳೋಣ, ಅವಳು ಯಾವಳೋ ಇವಳು ಕನ್ಸಲ್ ಬಂದ್ರೆ ನಾನ್ ಹೆಂಗೋ ಹೇಳೋಣ ಅವಳು ಯಾರು ಅಂತ. ಇವಳಿಂದಾನೇ ನನ್ನ ಜೀವನ ಹಾಳಾಗೋಗಿತ್ತು. ಈಗ ಮುಚ್ಕೊಂಡು ಹೋಗು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಸೂರಿ, ಮಧ್ಯಾಹ್ನ ಅಡುಗೆ ಮಾಡುವಾಗ ಕೈಯೇ ಸುಟ್ಕೊಂಡ್ಬಿಟ್ಟೆ. ಒಂದೊತ್ತು ಅಡ್ಗೆ ಮಾಡಿದ್ದಕ್ಕೆ ಕೈ ಸುಟ್ಕೊಂಡಿದ್ಯಾ, ಇನ್ನೇನಾದ್ರೂ 3 ಹೊತ್ತು ಮಾಡ್ಬಿಟ್ಟಿದ್ರೆ ಮನೆನೇ ಸುಟ್ಬಿಡ್ತಿದ್ದೇನೋ. ಇನ್ಮೇಲೆ ನಿನ್ಗೆ ಊಟನೇ ಹಾಕೋದಿಲ್ಲ, ಎಲ್ಲಾನ ರೋಡಲ್ಲಿ ಹಾಯ್ಕೊಂಡ್ ತಿನ್ನು ಹೋಗು. ಧರ್ಮವೇ ನಮ್ಮ ತಾಯಿ ತಂದೆ, ಧರ್ಮವೇ ನಮ್ಮ ದೇವರ. ಯಾಕೋ ಮದ್ವೆ ಆಗು ಅಂದ್ರೆ ಆಗದೇ ಇಲ್ಲ ಅಂತ ಹೇಳ್ತಿಯಲ್ಲ. ಅಯ್ಯ ನನ್ ಕೈಲೆಲ್ಲ ಮದ್ವೆ ಪಾತ್ರೆ ತೊಳೆಕ್ ಆಗಲ್ಲಪ್ಪ. ಪಾತ್ರೆ ತೊಳೆಯೋದೆಲ್ಲ 5 ನಿಮಿಷದ ಕೆಲ್ಸ, ಬಟ್ಟೆ ಒಗೆಯೋದು ಜಾಸ್ತಿ ಹೊತ್ತು ಹಿಡಿಯುತ್ತೆ ಗೊತ್ತಾ. ಸೂರಿ, ನಿನ್ಗೆ ಈ ಮಳೆ ಬರುವಾಗ ಗುಡುಗ್ಲು ಸಿಡುಗ್ಲು ಎಲ್ಲ ಅದು ಬರುತ್ತಲ್ಲ. ಗುಡುಗು ಸಿಡುಗ್ಲು ಅಲ್ಲ, ಅದು ಗುಡುಗು ಮಿಂಚು that's what. ಅಥವಾ ಸಿಡಿಲು ಅಂತ. ಅದು ಬರುವಾಗ ನಿನ್ಗೆ ಭಯ ಆಗಲ್ವಾ? ಇಲ್ಲ, ಯಾಕೆ? ಆ ತರ ಭಯ ಬಂದಾಗ ನಿನ್ನ ನೋಡ್ತೀನಿ. ಅಯ್ಯೋ, ನನ್ ಮೇಲೆ ಅಷ್ಟೊಂದ್ ಪ್ರೀತಿನ ನಿನ್ಗೆ? ಹಂಗೆಲ್ಲ ಏನಿಲ್ಲ, ನಿನ್ನಂತ ಚಂಡಮಾರುತನೇ ಸಹಿಸ್ಕೊಂಡಿದ್ದೀನಿ. ಇನ್ ಆ ಗುಡುಗ್ಲು ನೀನ್ ಆ ಸಿಡುಗ್ಲು ನನ್ ಏನ್ ಮಾಡ್ತದೆ? ಹಾ, अभी मजा आएगा ना भिड़ो। लेकिन ये साला कर क्या रहा है यहाँ पे? ಸರಿ, ಒಂದ್ ಕ್ವಶನ್. ಏನೋ ಈ ಮದ್ವೆ ಟೈಮಲ್ಲಿ ಮದ್ವೆ ಗಂಡ ಯಾಕೆ ಊರೆಲ್ಲ ನೋಡೋತರ ಮೆರವಣಿಗೆ ಮಾಡ್ಕೊಂಡ್ ಬರ್ತಾರ? ಈಗ ಒಬ್ಬ ಮನುಷ್ಯನ ಸುಖದಲ್ಲಾಗದೆ ಹೋದ್ರು ಕಷ್ಟದಲ್ಲಾದ್ರೂ ಜೊತೆಲಿ ಇರೋಣ ಅಂತ ಮೆರವಣಿಗೆ ಮಾಡ್ಕೊಂಡು ಎಲ್ರು ಜೊತೆಲಿ ಬರ್ತಾರೆ. ಅಮ್ಮ, ಅಮ್ಮ, ನಾನ್ ನಿನ್ನ ಮತ್ತೆ ಮನೆಗೆ ಹೋಗೋದಿಲ್ಲ. ಯಾಕೆ ಹೋಗಲ್ಲ? ಅಲ್ಲ, ಅತ್ತೆ ಮನೆ ಅಂದ್ರೆ ಹಿಂಗಿರುತ್ತೆ ಅಂತ ಯಾಕಮ್ಮ ನೀನ್ ನನ್ ಮುಂಚೆನೆ ಹೇಳಿಲ್ಲ? ನೋಡು, ನನ್ ಕೈ ಪಾತ್ರೆ ತೊಳ್ಳಿ 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 ನನ್ ಸಾಫ್ಟ್ ಆಗಿರೋ ಕೈಯೆಲ್ಲ ಹೆಂಗ ಆಗೋಗಿದೆ. ನಮ್ಮಮ್ಮನೂ ನನಗೆ ಹೇಳಿರ್ಲಿಲ್ಲ. ಅಲ್ಲ ಕಣಮ್ಮ, ನಮ್ಮ ಅತ್ತೆ ಒಬ್ಳು ಅಡ್ಗೆ ಮನೇಲಿ ಸಾಯ್ತಾ ಇರ್ತಾಳಂತ ಮುದ್ದೆ ಮಾಡ್ಕೊಡಕ್ ಹೋದ್ರೆ ಮುದ್ದೆ ಗುಂಡಾಗಿಲ್ಲ ದಿನ್ನಾಗಿಲ್ಲ ಅಂತ ನನ್ಗೆ ಬೈತಾಳೆ. ಮುದ್ದೆ ಹೆಂಗಿದ್ರೆ ಏನೋ ಮುರ್ಕೊಂಡೆ ತಾನೆ ನುಂಗದು. ನೀನ್ ನೆಟ್ಟು ಮಾಡಿರಕ್ಕಿಲ್ಲ, ಅದಕ್ಕೆ ಉಗ್ದಿರ್ತಾರೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಅಲ್ಲ ಕಣಮ್ಮ, ನೀನ್ ಅಷ್ಟ್ ಕಷ್ಟಪಟ್ಟೆ ನನ್ಗೆ ಎಮ್ಮೆ ಹೊಚ್ಚಿದ್ರೆ ನಮ್ಮ ಅತ್ತೆ ಹೋಗಿ ಎಮ್ಮೆ ಮೇಸ್ಕೊಂಬ ಅಂತಾರೆ. ಮತ್ತೆ ಎಮ್ಮೆ ಸಂಗಡಿ ಬಾಚು ಅಂತ ಹೇಳಿಲ್ವಲ್ಲ. ಅಲ್ಲ ಕಣಮ್ಮ, ಇಷ್ಟನ್ನೆಲ್ಲ ಸಹಿಸ್ಕೊಂಡ್ಬಿಡೋಣ. ಅಲ್ಲ, ನಮ್ಮ ಅತ್ತೆ ಬೆಳಗಿನ ಜಾವ 6 ಗಂಟೆಗೆ ಎದ್ದು ಹಾಲ್ ಕರಿ ಅಂತಾರೆ. ನಾನ್ ಬೆಳಗಿನ ಜಾವ 6 ಗಂಟೆಗೆ ಎದ್ರು ನಾನ್ ಹೆಲ್ತ್ ಏನಾಗ್ಬಾರ್ದು. ಸರಿ, ಬರೋದ್ ಬಂದಿದ್ಯಾ, ಸಿಂಕಲ್ ಒಂದಷ್ಟು ಪಾತ್ರೆ ಹೋಗ್ತೊಳಿ. ಸೂರಿ, ಈ ನನ್ನ ಹೆಸರು ಟ್ಯಾಟೋ ಹಾಕಿಸ್ಕೋ ಸೂರಿ. ನಿನ್ನ ಹೆಸ್ರ? ಹೌದು. ಇವಾಗೆಲ್ಲ ಮಾಡೋ ಕೆಲ್ಸ ಇದ್ರೆ ಮಾಡೋ, ನಿನ್ನ ಹೆಸ್ರು ಯಾರು ಹಾಕ್ಸ್ಕೊತಾರೆ? ಮತ್ತೆ ನಿಮ್ಮಮ್ಮನ ಹೆಸರು ಮಾತ್ರ ಹಾಕಿಸ್ಕೊಂಡಿದ್ಯಾ? ಅವಳನ್ನ ಎತ್ತಿದ್ದಾಳೆ, ಸಾಕಿದ್ದಾಳೆ, ಹಣ್ಣು ತೊಳೆದಿದ್ದಾಳೆ, ಎಲ್ಲ ಮಾಡಿದ್ದಾಳೆ, ಅದಕ್ಕೆ ಅವಳ ಹೆಸರು ಹಾಕಿಸ್ಕೊಂಡಿದ್ರೆ ನಿನ್ನ ಹೆಸರು ಯಾಕೆ ಹಾಕಿಸ್ಕೊಳ್ಳೋದು ನಾನು? ಹಾಗಾದ್ರೆ ನಾನ್ ನಿನ್ಗೋಸ್ಕರ ಏನು ಮಾಡಿಲ್ವಾ? ಏನ್ ಮಾಡಿದೆ? ಮತ್ತೆ ಹತ್ರ ಡೈವರ್ಸ್ ಕೊಡ್ತೀನಿ ಅಂತ ಯಾವಾಗ ಬೇಕಾದ್ರೆ ಡೈವರ್ಸ್ ಕೊಟ್ಟು ಹೋಯ್ತಾ ಇರ್ಬೋದು. ನಾನು ಆಮೇಲೆ ಬೇರೆಯವ್ರ ಮದುವೆ ಬರ್ತೀನಿ, ಅವ್ಳು ಕೇಳ್ತಾಳೆ ಇದೇನು ಇದು ನಿನ್ನ ಹಳೆ ಹೆಂಡತಿ ಹೆಸರನ್ನ ಇನ್ನೂ ಟ್ಯಾಟೋ ಹಾಕ್ಸ್ಕೊಂಡಿದ್ಯಾ ಅಂತ. ಹೆಂಗ ಹಾಕಿಸ್ಕೊಂಡ್ಬಿಡೋಣ? ಹಂಗಾದ್ರೆ ನನ್ ಡೈವರ್ಸ್ ಕೊಟ್ಟು ನೀನ್ ಇನ್ನೊಂದ್ ಮದ್ವೆ ಬೇರೆ ಆಗ್ತೀಯಾ? ಮತ್ತೆ ಇಷ್ಟುದ ಮಗ ಆ ಹುಡುಗಂಗ್ ಒಂದ್ ತಾಯಿ ಬೇಡವಾ? ನಮಗೋಸ್ಕರ ಇಲ್ದಿರ ಹುಡುಗಂಗ್ ಒಂದ್ ತಾಯಿ ಬೇಡವೆ? ಡಾಟಾ ಐ ಥಿಂಕ್ ವಾಟೋ ವಾಟ್ ನಿನ್ ಮಕ್ಕೆ ಏನ್ ಸೂರಿ, ಬೆಳಗ್ಗೆ ಮನೇಲಿ ಏನೋ ಹುಡುಕ್ತಾ ಇದ್ದೆ? ನಿನ್ನೆ ಆಫೀಸಿಂದ ಬರ್ತಾ ಕಾಲೋನಿನಲ್ಲಿ ಒಂದು ಬ್ಯಾಗ್ ಸಿಕ್ತು. ಹೌದಾ? ತುಂಬಾ ಜಾಗ್ರತೆಯಾಗಿ ಮನೆಗೆ ತಂದು ಓಪನ್ ಮಾಡಿ ನೋಡಿದ್ರೆ 500 ರೂಪಾಯಿ ಕೊಟ್ಟು ಬ್ಯಾಗ್ ತುಂಬಾ. ಹಂಗ ತೆಗ್ದಿ ಮನೇಲಿ ಎಲ್ಲೋ ಇಟ್ಟೆ. ತಕ್ಷಣ ಎಚ್ಚರ ಆಗೋಯ್ತು, ಎಲ್ಲಿಟ್ಟೆ ಅಂತಾನೆ ಜ್ಞಾಪಕ ಬರ್ತಾ ಇಲ್ಲ.
ಆ ಬ್ಯಾಗ್ ಏನಾದ್ರು ಸಿಕ್ಕಿದ್ರೆ 150 ರೂಪಾಯಿ ನೀನ್ ಮಡಿಕೊಂಬಿಡು. ಇಲ್ಲ ಇಲ್ಲ ಇಲ್ಲ, ಬ್ಯಾಗೇ ನೀನ್ ಮಡಿಕೊಂಬಿಡು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ಫ್ರೆಂಡ್ಸ್, ಇವಳು ಮುಂಚೆ ನನಗೆ ಗರ್ಲ್ ಫ್ರೆಂಡ್ ಆಗಿದ್ಲು. ಆಗ ನಾನು ಹೇಳ್ತಾ ಇದ್ದೆ, ಇವಳು ಕೇಳ್ತಾ ಇದ್ಲು. ಆಯ್ತು, ಆಮೇಲೆ ಇಬ್ರು ಎಂಗೇಜ್ ಆದಾಗ ಇವಳು ಹೇಳ್ತಾ ಇದ್ಲು, ನಾನ್ ಕೇಳ್ತಾ ಇದ್ದೆ. ಆಮೇಲೆ ಮದ್ವೆ ಆಯ್ತು. ಮದ್ವೆ ಆದಾಗ ಅಕ್ಕಪಕ್ಕದವ್ರು, ಇಡೀ ಏರಿಯಾದವರು, ಕಾಲೋನಿಯವರೆಲ್ಲ ನಾವು ಕೂಗಾಡೋದ್ ಕೇಳ್ತಾ ಇದ್ದೆ. ಇದೇ ನಮ್ಮ life. ಪಕ್ಕದ ಮನೆ ಸಿಕ್ತು ನನಗೆ ಬಾಯಿ ಬಂದಂಗ್ ಬೈತಾ ಇದ್ದಾಳೆ. ನಿನ್ನ ಹೌದು, ಮಾಡ್ತೀನಿ ಅವಳಿಗೆ. ಏನೇ ಸಿಂಚು, ನಿಂಗೆ ಅಷ್ಟೊಂಥರ ಕಾಣಿಸಲೇನೆ, ನನ್ನ ಹೆಂಡತಿಗೆ ಬೈತೀನಿ ನೀನು? ಏನೋ ನಿನ್ ಗಂಡನು ಬಿಡೋದಿಲ್ಲ, ನಿನ್ ತಂಗಿನೂ ಬಿಡೋದಿಲ್ಲ, ಯಾರ ಇದ್ರು ಬಿಡೋದಿಲ್ಲ, ನಿಮ್ಮ ಅಪ್ಪ ನಿಮ್ಮ ಐದ್ನ ಯಾರನ್ನಾರು ಕರ್ಕೊಂಬ, ಕತ್ತರು ಸಾಕ್ಬಿಡ್ತೀನಿ, ಬೇಲ್ ಸಿಕ್ಕನೆ ಆಮೇಲೆ ವಿಲನ್, ಗೊತ್ತಾ? ಏನಂತ ಹೇಳಿ ಗೀರೆ ಫೋನ್ ಎತ್ಲಿ.